ಗೈಸ್ ನನ್ಗೆ ಯೂಟ್ಯೂಬ್ ಇಂದ ಬಂದಿರೋ ಫಸ್ಟ್ ಪೇಮೆಂಟ್ ಎಷ್ಟು ಗೊತ್ತಾ? ಫಸ್ಟ್ ಪೇಮೆಂಟ್ 17,000. ನಾನು ಆಗ್ತಾರೋ ಪ್ರತಿ ವಿಡಿಯೋಗೂ ಎಷ್ಟು ಸಂಪಾದನೆ ಮಾಡ್ತಿದ್ದೀನಿ, 1,01,000 ಜನ ನೋಡಿರೋದಕ್ಕೆ ನನಗೆ 6,000 ರೂಪಾಯಿ. ಗೈಸ್ ಹೊಸ ವಿಡಿಯೋಗೆ ಸ್ವಾಗತ. ನಾನು ಇವತ್ತು ನನ್ನ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ನ ರಿವೀಲ್ ಮಾಡ್ತಾ ಇದ್ದೀನಿ ವಿತ್ ಪ್ರೂಫ್ ಸಮೇತ. ವಿಕಾಸು ನಾನು ಕೂತ್ಕೊಂಡು ಡೀಟೇಲ್ ಆಗಿ ರಿವ್ಯೂ ಮಾಡ್ತೀವಿ, ಬನ್ನಿ. ಗೈಸ್ ಗೌತಮ್ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ 3 ತಿಂಗಳಾಗೈತೆ. 17 ವಿಡಿಯೋ ಹಾಕೋನೆ, ವಾರಕ್ಕೊಂದೊಂದು. ಬನ್ನಿ ಇವಾಗ ಒಂದೊಂದ್ರದ್ದೇ ಇನ್ಕಮ್ನ ನೋಡೋಣ. ನೋಡಿ ಗೈಸ್, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 3 ತಿಂಗಳಿಗೇ ಗೌತಮ್ಗೆ ಫಸ್ಟ್ ಪೇಮೆಂಟ್ ಬಂದೈತೆ. ಕನ್ಸಿಸ್ಟೆಂಟಾಗಿ ಕ್ಲೀನಾಗಿ ಒಳ್ಳೆ ಕಂಟೆಂಟ್ ಹಾಕಿದ್ರೆ ಹೊಸ ಯೂಟ್ಯೂಬರು ಕೂಡ ಆರಾಮಾಗಿ ಸಕ್ಸಸ್ ಆಗ್ಬೋದು. ಗೌತಮ್ ನೋಡಿ ಕಷ್ಟಪಟ್ಟು ವೀಡಿಯೋಸ್ ಮಾಡಿ ಇವಾಗ 17 ವಿಡಿಯೋದಲ್ಲಿ ಫಸ್ಟು ವೀಡಿಯೋ ಹಾಕಿರೋದವನು ನಾನು ಮತ್ತು ಗೌತಮ್ ಮಾಡಿದ್ದು ವಿಡಿಯೋ ಇದು. ಈ ವಿಡಿಯೋ ನೋಡಿ ಅನಾಲಿಟಿಕ್ಸು 18,749 ಜನ ನೋಡಿದ್ದಾರೆ. 61 ರೂಪಾಯಿ ಬಂದೈತೆ. ಇದು ಈ ಕಡೆ ಸೈಡ್ ಇರೋದು ಲೈವ್ ಕೌಂಟು. ಫಾರ್ ಲಾಸ್ಟ್ 48 ಅವರ್ಸಲ್ಲಿ 69 ಮೆಂಬರ್ಸ್ ಈ ವಿಡಿಯೋನ ನೋಡಿದ್ದಾರೆ ಅಂತ ಲೈವಲ್ಲಿ ತೋರಿಸ್ತಾ ಇರುತ್ತೆ. 61 ರೂಪಾಯಿ ಬರೀ ನೋಡಿ 18,000 ಹೊಡಿದ್ರು ಬರೀ 61 ರೂಪಾಯಿ ಯಾಕೆ ಬಂದೈತೆ ಅಂತಂದರೆ, ಫಸ್ಟು ಅವ್ನ ಚಾನಲು ಮಾನಿಟೈಸ್ ಆಗಿರಲಿಲ್ಲ. ಮಾನಿಟೈಸೇಷನ್ ಆದಮೇಲೆ ಓಡಿರೋ ವ್ಯೂಸ್ಗೆ ಈ 61 ರೂಪಾಯಿ ಬಂದಿರೋದು. ಅಂದರೆ ಮಾನಿಟೈಸೇಷನ್ ಆಗದೆ ಹೋದಾಗ ಹಾಕಿರೋ ವಿಡಿಯೋ ಅಲ್ವಾ, ಅದಕ್ಕೆ ಕಮ್ಮಿ ರೆವೆನ್ಯೂ ಆಯ್ತು ಅಷ್ಟೇ. ಬಟ್ ಮಾನಿಟೈಸ್ ಆದಮೇಲೆ 18,000 ಹೊಡೆದ್ರೆ ಜಾಸ್ತಿನೇ ಇರುತ್ತೆ ರೆವೆನ್ಯೂ. ಈ ವಿಡಿಯೋನೂ ಅಷ್ಟೇ, ಸೆಕೆಂಡ್ ವಿಡಿಯೋನೂ ಕೂಡ ಮಾನಿಟೈಸೇಷನ್ ಆಗಿರಲಿಲ್ಲ ಅವ್ನು ಹಾಕ್ದಾಗ. ಅದಕ್ಕೆ ನೋಡಿ 21,000 ಜನ ನೋಡಿದ್ರು ಕೂಡ 58 ರೂಪಾಯಿ ಅಷ್ಟೇ ಬಂದಿರೋದು. ಬಟ್ ಇದರಲ್ಲಿ ಮೇನ್ ಏನು ಗೊತ್ತಾ, ಮಾನಿಟೈಸೇಷನ್ ಆಗೋದಕ್ಕಿಂತ ಮುಂಚೆ ನಮಗೆ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚ್ ಅವರ್ಸು ಅದನ್ನು ಕಂಪ್ಲೀಟ್ ಮಾಡಿದ್ರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಸ್ಟಾರ್ಟಿಂಗ್ ವೀಡಿಯೋಸಲ್ಲಿ ನೋಡಿ 938 ವಾಚ್ ಅವರ್ ಬಂದೈತಿ ಇದರಲ್ಲಿ, ಮತ್ತು 266 ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಫಸ್ಟ್ ಏನಂತ ಅಂದರೆ, ಗೌತಮ್ ಚಾನಲ್ಲು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋನೇ ಹಾಕಿರಲಿಲ್ಲ. ಆಗಲೇ 2,000 ಜನ ಸಬ್ಸ್ಕ್ರೈಬರ್. 1,000 ಎರಡಾಗಿದ್ರು, ಎರಡಾಗ್ಬಿಟ್ಟಿದ್ರು, 2,200 ಜನ. ಗೈಸ್ ನಾವು ಡೈಲಿ ಲಾಗ್ ಚಾನಲಲ್ಲಿ ಗೌತಮ್ ಚಾನಲ್ ಯಾವಾಗ್ಲೂ ಕೊಲ್ಯಾಬ್ ಮಾಡ್ಬಿಟ್ಟು ಹಾಕ್ತಿದ್ವಿ. ಗೌತಮ್ ವಿಡಿಯೋ ಹಾಕೋದ್ಕಿಂತ ಮುಂಚೆನೇ 2,000 ಸಬ್ಸ್ಕ್ರೈಬರ್ಸ್ನ ಮಾಡಿಸಿದ್ವಿ. ವಿಡಿಯೋ ಹಾಕೋದ್ಕಿಂತ ಮುಂಚೆನೇ ನಮಗೆ 4,000 ವಾಚ್ ಅವರ್ಸ್ ಬೇಕಿತ್ತು. ಸೊ ಇದರಲ್ಲಿ 900 ವಾಚ್ ಅವರ್ಸ್ ಬಂದೈತೆ, 938. ಆದರೆ ರೆವೆನ್ಯೂ ಬಂದಿರಲ್ಲ ಬಿಡಿ, ಇದರಲ್ಲಿ ವಾಚ್ ಅವರ್ಸ್ ಬಂದಿರುತ್ತೆ. 3ನೇ ವಿಡಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ನೋಡಿ ಗೌತಮ್. ಏನಿದು? ಇದು ಟೈಟಲ್ ಡಿಸ್ಕ್ರಿಪ್ಷನ್ ಗೈಸ್. ಇಲ್ಲಿ ಅನಾಲಿಟಿಕ್ಸ್ಗೆ ಹೋದ್ರೆ ಇವಾಗ 3ನೇ ವಿಡಿಯೋ. ಗೈಸ್ 3ನೇ ವಿಡಿಯೋ ಹಾಕಿದಾಗೂ ಇನ್ನೂ ಮಾನಿಟೈಸೇಷನ್ ಆಗಿರಲಿಲ್ಲ. ಸೊ ನೋಡಿ 19,200 ಜನ ನೋಡಿದ್ರು ಬರೀ 104 ರೂಪಾಯಿ ಬಂದಿದೆ. ಬರೀ 104 ರೂಪಾಯಿ ಬಂದಿದೆ ಅನ್ನೋದಕ್ಕಿಂತ ಇಲ್ಲಿ ನನಗೆ 1,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗೈತೆ. ಸೊ ಅಲ್ಲಿಗೆ ನನಗೆ 4,000 ಇಲ್ಲೇ ಈ ವಿಡಿಯೋದಲ್ಲಿ 1,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗೈತೆ. ಪ್ಲಸ್ 208 ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ. ನೋಡಿ 208 ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಈ ವಿಡಿಯೋದಲ್ಲಿ. ಆದರೆ ವಾಚ್ ಅವರ್ಸ್ ನೋಡಿ ವಾಚ್ ಅವರ್ಸ್ ಜಾಸ್ತಿ ಐತೆ. ಮೇನಾಗೆ ಗೌತಮ್ದು ವಿಡಿಯೋದಲ್ಲಿ ಮೇನು ಸಬ್ಸ್ಕ್ರೈಬರ್ಸ್ ಗೈಸ್, ಗೌತಮ್ ಚಾನಲಲ್ಲಿ ಮೇನಾಗೆ ಮಾನಿಟೈಸೇಷನ್ ಸ್ಟಾರ್ಟ್ ಆಗಿದ್ದು. ಅಂದರೆ ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕೆ 4,000 ಅವರ್ ಅಲ್ಲ, ಫಸ್ಟು ವಿಡಿಯೋ ನಂದು ಜಾಸ್ತಿ ಓಡಿದ್ದು ಅಂತಂತಂದ್ರೆ 18,000 21,000 ಈ ಮಾರ್ಜಿನಲ್ಲಿ ಬಂದು ನಿಂತ್ಕೊಬಿಡೋದು. ಬಟ್ ಫಸ್ಟು ವಿಡಿಯೋ ಓಡಿದ್ದು ಅಂತಂತಂದರೆ ಇದು ವಿಜಯಣ್ಣನ ಜೊತೆ ಒಂದು ದಿನ ಅಂತ ಹಾಕಿದ್ನಲ್ಲ, ಆ ವಿಡಿಯೋ ಫಸ್ಟು ಗೈಸ್ 40,000 ಓಡಿದ್ದು. ಅದನ್ನು ಅದು ಅನಾಲಿಟಿಕ್ಸ್ ಓಪನ್ ಮಾಡು, ಅದು ಎಷ್ಟು ವಾಚ್ ಅವರ್ ಬಂದಿದ್ದು ನೋಡೋಣ. ನೋಡಿ ಇದರಿಂದ 2.3K ವಾಚ್ ಅವರ್ ಸಿಕ್ಕಿದೆ ನನಗೆ. ಅಂದರೆ ನನಗೆ 4,000 ರೀಚ್ ಆಗೋಕ್ಕೆ ಇದು ತುಂಬ ಹೆಲ್ಪ್ ಮಾಡಿದೆ. ಪ್ಲಸ್ 514 ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ. ಈ ವಿಡಿಯೋ ಹಾಕಾದ್ಮೇಲೆ ನನಗೆ ಇನ್ನೂ ಇದು 40,000 ನೋಡ್ತಲ್ಲ, ನನಗೆ ಇನ್ನೂ ಒಂದು ಧೈರ್ಯ ಬಂತು, ಇನ್ನೂ ಏನಾರ ಮಾಡೋಣ ಅಂತ ಅನಿಸ್ತಾಯಿತ್ತು. ಬಟ್ ಏನು ಮಾಡಬೇಕು ಅಂತ ಗೊತ್ತಾಯ್ತಿರ್ಲಿಲ್ವಲ್ಲ. ಸೊ ನನಗೆ ಅವಾಗ ವಿಕಾಸ್ ಒಂದು ಚಾಲೆಂಜ್ ಕೊಟ್ಟ. ಬ್ಯಾಂಗ್ಳೂರಿಂದ ಮೈಸೂರು ಫ್ರೀ ರೈಡ್ ಕೇಳ್ಕೊಂಡು ಹೋಗು, 1 ರೂಪಾಯಿನೂ ಖರ್ಚು ಮಾಡಿದೆ. ಆ್ಯಂಡ್ ಹೋಗೋ ಟೈಮಲ್ಲಿ ಮಧ್ಯೆ ಟಾಸ್ಕ್ ಮಾಡ್ಕೊಂಡು ಹೋಗು ಅಂತಂದ. ಸೊ ಗೈಸ್ ಆ ವಿಡಿಯೋನ ತುಂಬ ಎಫರ್ಟ್ ಹಾಕ್ಬಿಟ್ಟು ಮಾಡಿದೆ. ಮಾಡುವಾಗಲೂ ಅಂದ್ಕೊಂಡಿದ್ದೆ ಇಷ್ಟು ಎಫರ್ಟ್ ಹಾಕ್ಬಿಟ್ಟು ಮಾಡ್ತಿರೋದಕ್ಕೆ ಏನಾರ ನನಗೆ ಇದಾಗಲಿ ಅಂತ ಅಂದ್ಬಿಟ್ಟು. ಸೊ ಗೈಸ್ ಮಾನಿಟೈಸೇಷನ್ ಆಗಿದೆ ಈ ವಿಡಿಯೋಯಿಂದ ನನಗೆ. ಇಲ್ಲಿ ನೋಡಿ ಈ ವಿಡಿಯೋದಲ್ಲೇ 4,000 ಬಿಡಿ 6,100 ವಾಚ್ ಅವರ್ಸ್ ಕಂಪ್ಲೀಟ್ ಆಗೈತೆ. 6,000 ವಾಚ್ ಅವರ್ಸ್ ಅಲ್ಲೇ ಕಂಪ್ಲೀಟ್ ಆಗ್ಬಿಟ್ಟೈತೆ. ನಾನು ಏನಾರ 4 ವಿಡಿಯೋ ಹಾಕೋಕ್ಕಿಂತ ಮುಂಚೆ ಈ ವಿಡಿಯೋನೇ ಫಸ್ಟ್ ಹಾಕ್ಬಿಟ್ಟಿದ್ರೆ ಒಂದೇ ವಿಡಿಯೋದಲ್ಲಿ ನನಗೆ ಮಾನಿಟೈಸೇಷನ್ ಆಗ್ಬಿಡ್ತೈತಲ್ವಾ. ಅಂದರೆ ಏನು ಗೊತ್ತಾ ಗೈಸ್, ಯೂಟ್ಯೂಬ್ ಅನ್ನೋದು ಕನ್ಸಿಸ್ಟೆನ್ಸಿ ಮತ್ತು ಕಂಟೆಂಟು. ಇವಾಗ ಫಸ್ಟ್ ಹಾಕಿರೋ ವೀಡಿಯೋಸ್ಗಳು ಚೆನ್ನಾಗಿರೋದಕ್ಕೆ ಈ ವಿಡಿಯೋ ಕೂಡ ರೀಚ್ ಆಗಿರೋದು. ಈ ವಿಡಿಯೋದಲ್ಲಿ ನೋಡಿ ಈ ವಿಡಿಯೋದಲ್ಲಿ ಮಾನಿಟೈಸೇಷನ್ ಸ್ಟಾರ್ಟ್ ಆಗಿರಲಿಲ್ಲ, ಬಟ್ ಇದು ಆಗಾದ್ಮೇಲೆ ಅಪ್ಲೈ ಮಾಡ್ದ. ಈ ಮಾನಿಟೈಸೇಷನ್ ಅಪ್ಲೈ ಮಾಡಾದ್ಮೇಲೆ ಗೈಸ್ ಯೂಟ್ಯೂಬರು ನಮ್ಮ ಅಕೌಂಟ್ನ ರಿವ್ಯೂ ಮಾಡ್ತಾರೆ. ಅಕೌಂಟ್ ರಿವ್ಯೂ ಮಾಡಾದ್ಮೇಲೆ ಆಗಿದ ತಕ್ಷಣವೇ ಏನು ಅಪ್ರೂವ್ ಆಗೋಲ್ಲ. ಇಷ್ಟು ಅವರ್ಸ್ ಅಂತ ಕೊಡ್ತಾರೆ, ಆ ಪೀರಿಯಡ್ ಆಫ್ ಟೈಮಲ್ಲಿ ನಮಗೆ ಅಪ್ರೂವ್ ಆಗುತ್ತೆ. ಸೊ ಅಪ್ರೂವ್ ಆಗಾದ್ಮೇಲೆ ನಮಗೆ ರೆವೆನ್ಯೂ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋದಲ್ಲೂ ಮಾನಿಟೈಸೇಷನ್ ಆನ್ ಆಗಿರಲಿಲ್ಲ, ಬಟ್ ಅಪ್ಲೈ ಮಾಡಿದ್ವಿ. ನೋಡಿ ಇದು 74,000 ಜನ ನೋಡಿದ್ರು ಕೂಡ 811 ರೂಪಾಯಿ ಬಂದೈತೆ.
1000 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಈ ಒಂದು ವಿಡಿಯೋದಲ್ಲೇ. ಹ್ಮ್ ಇದಾದ್ಮೇಲೆ ಮಾನಿಟೈಸೇಷನ್ ಅಪ್ಲೈ ಆಗಿ ಮಾನಿಟೈಸೇಷನ್ ಅಪ್ರೂವ್ ಆಯಿತು. ಅದಾದ್ಮೇಲೆ ಮಾನಿಟೈಸೇಷನ್ ಆದ್ಮೇಲೆ ಹಾಕಿರೋ ಫಸ್ಟ್ ವಿಡಿಯೋ ಯಾವುದು ಅಂತಂದ್ರೆ ಕಲರ್ ಫುಡ್ ಚಾಲೆಂಜ್. ಇದನ್ನ 37,000 ಜನ ನೋಡಿದ್ದಾರೆ. ಇವಾಗ ಅಸ್ಲಿ ರೆವೆನ್ಯೂ ನಿಮ್ಗೆ ಗೊತ್ತಾಗುತ್ತೆ. ಹೊಸ ಚಾನಲ್ ಅಲ್ಲಿ ಇವಾಗ 37,000 ಜನ ನೋಡಿದ್ರೆ ಎಷ್ಟು ರೆವೆನ್ಯೂ ಬರುತ್ತೆ ಅಂತ ಇವಾಗ ಗೊತ್ತಾಗುತ್ತೆ. ನೋಡಿ ಈಗ ತೆಗಿತೀನಿ, ನಾವು ನೋಡಿಲ್ಲ, ಇವತ್ತೇ ನೋಡ್ತಿರೋದು. ನೋಡಿ ಗೈಸ್, 37,000 ಜನ ನೋಡಿದ್ದಾರೆ. 37,300 ಜನ ನೋಡೋರೆ. 2.7K ವಾಚ್ ಅವರ್ಸ್ ಕಂಪ್ಲೀಟ್ ಆಗೈತೆ. 37,000 ಜನ ನೋಡಿರೋದಕ್ಕೆ ನನಗೆ ಅಸ್ಲಿ ಅಂದರೆ ಒರಿಜಿನಲ್ ಇದು ಸಿಕ್ಕಿರೋದು ನನಗೆ 1,343 ರೂಪಾಯಿ ಗೈಸ್. ನೋಡಿ ಈ ವಿಡಿಯೋದಲ್ಲಿ 1,343 ರೂಪಾಯಿ ಬಂದೈತೆ 37,000 ಜನ ನೋಡಿರೋದಕ್ಕೆ. ಇಲ್ಲಿ ಲಾಸ್ಟ್ 48 ಅವರ್ಸಲ್ಲಿ ಈಗಲೂ ಕೂಡ 877 ಮೆಂಬರ್ಸ್ ನೋಡಿದ್ದಾರೆ. 2 ದಿನದಲ್ಲಿ 877 ಜನ ನೋಡ್ತಾವ್ರೆ. ಸ್ಟಿಲ್ ಈ ವಿಡಿಯೋ ಇನ್ನೂ ನೋಡ್ತಾ ಇದ್ದಾರೆ. ನಿಧಾನಕ್ಕೆ ನೋಡಿ ವ್ಯೂಸ್ ಬರ್ತಾ ಇರುತ್ತೆ. ಇವಾಗ ಬರೋ ವ್ಯೂಸ್ಗೆ ಒಂದು ಸ್ವಲ್ಪ ರೆವೆನ್ಯೂ ಕಮ್ಮಿ ಇರುತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾರಲ್ಲ ವ್ಯೂಸು, ಅದಕ್ಕೆ ಸ್ವಲ್ಪ ರೆವೆನ್ಯೂ ಜಾಸ್ತಿ ಇರುತ್ತೆ. ಇವಾಗ ಒಂದೊಂದೇ ವಿಡಿಯೋದು ಮಾನಿಟೈಸೇಷನ್ ಆದ್ಮೇಲೆ ನಿಮ್ಗೆ ರೆವೆನ್ಯೂನ ತೋರಿಸ್ತಾ ಹೋಗ್ತೀವಿ. ನೋಡಿ, ಇದು ಮಿನಿ ಬೈಕ್ ಅಂತ ಮಾಡಿದ್ದು. ಮಿನಿ ಬೈಕ್ ವಿಡಿಯೋ ಮಾಡಿದಾಗ ಗೈಸ್ ನನಗೆ 38,600 ಜನ ನೋಡಿದ್ರು. 8,600 ಜನಕ್ಕೆ 1,077 ರೂಪಾಯಿ ಬಂದಿದೆ ನೋಡಿ. ಇವನ್ ಚಾನಲ್ ಅಲ್ಲಿ 38,000 ವ್ಯೂಸ್. ಲಾಸ್ಟ್ ವಿಡಿಯೋಗೂ 1,000 ಹತ್ರನೇ ಇತ್ತು ರೆವೆನ್ಯೂ. ಅಂದ್ರೆ ಹೊಸ ಚಾನಲ್ ಅಲ್ವಾ, RPM ಒಂಚೂರು ಕಮ್ಮಿ ಇರುತ್ತೆ. ಬಟ್ ಏನಾದ್ರು ಜಾಸ್ತಿ ಜನ ಅಂದ್ರೆ ಫುಲ್ ಗ್ರೀನ್ ಇರುತ್ತೆ ಕೆಲವು ಟೈಮ್ ವಾಚ್ ಅವರ್ಸ್. ಜಾಸ್ತಿ ಹೊತ್ತು ನೋಡಿದ್ರೆ ಹೊಸ ಚಾನಲ್ಗೂ ಕೂಡ ಒಳ್ಳೆ ರೆವೆನ್ಯೂನೇ ಇರುತ್ತೆ. ಆ ವಿಡಿಯೋನು ಇವಾಗ ಬರುತ್ತೆ, ಮುಂದೆ ತೋರಿಸ್ತೀವಿ. ಗೈಸ್ 38,000 30,000 ಈ ಥರ ಓಡ್ತಾ ಇದ್ದಿದ್ದು ವಿಡಿಯೋ ಚೋಲೋ ಚಿಪ್ ತಿನ್ನೋ ಚಾಲೆಂಜ್ ಮಾಡಿದೆ. ಸೊ ಆ ವಿಡಿಯೋಗೆ ಎಷ್ಟು ಬಂದಿದೆ ಅಂತ ನೋಡೋಣ ಬನ್ನಿ ಗೈಸ್. ನೋಡಿ, ಈ ವಿಡಿಯೋಗೆ 47,700 ಜನ ನೋಡಿದ್ದಾರೆ. 1,900 ರೂಪಾಯಿ ಬಂದಿದೆ. ಮೇನ್ ಆಗಿ ಏನಂತಂದ್ರೆ ಇಲ್ಲಿ ಗ್ರೀನ್ ಕಲರ್ ಇದೆ, ಅಂದ್ರೆ ಜಾಸ್ತಿ ಹೊತ್ತು ಜನ ನೋಡಿದ್ದಾರೆ ಈ ವಿಡಿಯೋನ. ಸೊ ಲಾಸ್ಟ್ ಇದರ ವಿಡಿಯೋದಲ್ಲಿ ತೋರಿಸಿದಾಗ ಈ ಗ್ರೀನ್ ಮಾರ್ಕು ನಿಮಗೆ ಯಾವ್ದ್ರಲ್ಲೂ ಕಾಣಿಸಿರ್ಲಿಲ್ಲ. ಸೊ ಅದಕ್ಕೆ ನಿಮಗೆ ರೆವೆನ್ಯೂ ಕಮ್ಮಿ ಅಂದ್ರೆ ನೋಡಿ, ಇಲ್ಲಿ ವ್ಯೂಸ್ ಅಲ್ಲೂ ಗ್ರೀನ್ ಮಾರ್ಕ್ ಇದೆ, ಮತ್ತೆ ವಾಚ್ ಓವರ್ ಅಲ್ಲೂ ಗ್ರೀನ್ ಮಾರ್ಕ್ ಇದೆ. ಮತ್ತೆ 535 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಆ ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋ ಹೋಗೋಣ. ಈಗ ನೋಡಿ, ನಿಮಗೆ ಒಂದೊಂದೇ ವಿಡಿಯೋದು ರೆವೆನ್ಯೂನ ತೋರಿಸ್ತಾ ಇದೀವಿ. ಅದು ಗೌತಮ್ ಚಾನಲ್ ಸ್ಟಾರ್ಟ್ ಆಗಿ 3 ತಿಂಗಳಾಗಿರೋದು. ಬಟ್ ಆಲ್ರೆಡಿ ನೋಡಿ ರೆವೆನ್ಯೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಯಾಕಂತಂದರೆ ಒಳ್ಳೆ ವೀಡಿಯೋಸು ಕನ್ಸಿಸ್ಟೆಂಟಾಗಿ ಕ್ಲೀನಾಗಿ ಮಾಡಿದ್ರೆ ಯಾವುದೇ ಇವಾಗ ನಾವು ಈ ವಿಡಿಯೋ ಮಾಡ್ತಿರೋದು ಎಂತಕ್ಕೆ ಅಂದರೆ, ಇವಾಗ ಬಿಗಿನರ್ಸು ಯಾರು ಹೊಸ್ದಾಗಿ ಯೂಟ್ಯೂಬ್ ಓಪನ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಮೋಟಿವೇಶನ್ ಸಿಗಲಿ ಅಂತ. ನಿನಗೇನು ಅನಿಸ್ತಿತ್ತು ಗೊತ್ತಾ ಫಸ್ಟ್ ಯೂಟ್ಯೂಬ್ ತೆಗೆದಾಗ? ನನಗೆ ಫಸ್ಟ್ ಯೂಟ್ಯೂಬ್ ಚಾನಲ್ ತೆಗೆದಾಗ ಅಯ್ಯೋ ನನ್ನ ಕೈಲಿ ಆಯ್ತಾಯ್ತಾ, ನಾನು ಮಾಡ್ತೀನೋ, ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟರ್ಸ್ ಅವರೇ, ಅದ್ರ ಮಧ್ಯೆ ನಾನೊಬ್ಬ ಜನಗಳು ನನ್ನ ನೋಡ್ತಾರ ಅಂತ ನೆಗೆಟಿವ್ ಮೈಂಡಿಂದ ಸ್ಟಾರ್ಟ್ ಮಾಡಿದೆ. ಬಟ್ ಹೋಗ್ತಾ ಜನಗಳು ಯಾವಾಗ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಸಬ್ಸ್ಕ್ರೈಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಟ್ಲೀಸ್ಟ್ ನೋಡೋ ಜನಗಳಿಗೋಸ್ಕರ ಆದರೂ ನಾನು ಏನಾರು ಒಂದು ಮಾಡಬೇಕು ಅನ್ನೋದು ನನಗೊಂದು ಧೈರ್ಯ ಬಂತು. ಸೊ ಅವಾಗಿಂದ ನಾನು ಕನ್ಸಿಸ್ಟೆಂಟಾಗಿ ವಾರಕ್ಕೆ 1 ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ ಮುಂದೆ ನೋಡೋಣ ಗೈಸ್, ವಾರಕ್ಕೆ 2 ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ, ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ ಗೈಸ್, ಮೇನಾಗೆ ಇದು ಗೌತಮ್ ಚಾನಲ್ ಹೈಯೆಸ್ಟ್ ಓಡಿರೋ ವಿಡಿಯೋ ಅಂದರೆ 1,01,192 1 ಲಕ್ಷ ಓಡೈತಿ ವಿಡಿಯೋ, ಪಾನಿಪುರಿ ತಿನ್ನೋ ಚಾಲೆಂಜು. ಈ ವಿಡಿಯೋದಲ್ಲಿ ಎಷ್ಟು ರೆವೆನ್ಯೂ ಬಂದೈತೆ ಅಂತ ನೋಡಿ, ಹೈಯೆಸ್ಟ್ ಇದೇ ಇರುತ್ತೆ ಗೈಸ್. ನೋಡಿ, 1,01,000 ಜನ ನೋಡಿದ್ದಾರೆ. ನನ್ನ ಚಾನಲಲ್ಲೇ ಫಸ್ಟು 1 ಲಕ್ಷ ರೀಚ್ ಆಗಿರೋ ವಿಡಿಯೋ ಅಂತಂದರೆ ಪಾನಿಪುರಿ ಈಟಿಂಗ್ ಚಾಲೆಂಜು ಕೋಬ್ರಾ ಜೊತೆ ಮಾಡಿದೆ. 1,01,000 ಜನ ನೋಡಿರೋದಕ್ಕೆ ನನಗೆ 6,086 ರೂಪಾಯಿ ಬಂದಿದೆ ಗೈಸ್. 1 ಲಕ್ಷ ನೋಡಿರೋ ಇದಕ್ಕೆ 6,000 ರೂಪಾಯಿ ಬಂದಿದೆ. ಇದು ಅಷ್ಟು ಅಂದರೆ ನಿಮ್ಮ ಚಾನಲ್ಗೂ ಇಷ್ಟ ಬರುತ್ತಾ? ಹೌದು ಗೈಸ್. ಮೇನ್ ಏನಂತ ಅಂದರೆ ನನ್ನ ಪ್ರಕಾರ ಇವಾಗ ಹೊಸ ಚಾನಲ್ಲು ಹಳೆ ಚಾನಲ್ಗೂ ತುಂಬ ಮೇಜರ್ ಡಿಫ್ರೆನ್ಸ್ ಏನಿಲ್ಲ, ಆಲ್ಮೋಸ್ಟ್ ಸೇಮ್ ಇರುತ್ತೆ ರೆವೆನ್ಯೂ. ಬಟ್ ಇನ್ನು ಸ್ವಲ್ಪ 1,000-2,000 ಆ್ಯಡ್ ಆದರೂ ಆಗ್ಬೋದು. ಯಾಕಂದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಬೇಗ ವ್ಯೂಸ್ ಬರೋದಕ್ಕೆ ಒಂದು ಸ್ವಲ್ಪ ರೆವೆನ್ಯೂ ಜಾಸ್ತಿ ಇರ್ಬೋದು. ಬಟ್ 1 ಲಕ್ಷಕ್ಕೆ ಆಲ್ಮೋಸ್ಟು ಎಲ್ಲ ಚಾನಲ್ಗಳಲ್ಲೂ 6,000 7,000 ಆ ಬೌಂಡ್ರಿಲೇ ಬರೋದು ಇನ್ಕಮ್ಮು, ಜಾಸ್ತಿ ಬರಲ್ಲ. ಇಷ್ಟೇ ಬರೋದು 1 ಲಕ್ಷ ವ್ಯೂಸ್ಗೆ. ಟ್ರಾವೆಲ್ ವಿಡಿಯೋ ಏನಾದ್ರು ಆದರೆ ಒಂದು ಸ್ವಲ್ಪ ಜಾಸ್ತಿ ಬರ್ಬೋದು. ಯಾಕಂದರೆ ಟ್ರಾವೆಲ್ ಜಾನರ್ಗೆ ಒಂದು ಸ್ವಲ್ಪ ಜಾಸ್ತಿ ರೆವೆನ್ಯೂ ಕೊಡ್ತಾರೆ, ಖರ್ಚು ಜಾಸ್ತಿ ಆಗುತ್ತಲ್ಲ ಆ ಜಾನರಲ್ಲಿ, ಅದಕ್ಕೆ. ನೆಕ್ಸ್ಟ್ ಇವಾಗ ಪಾನಿಪುರಿ ಆದಮೇಲೆ ನಾನು ಮಾಡಿದ ಚಾಲೆಂಜ್ ಅಂತಂದರೆ ಉಂಡೆ ಕೋಳಿ ತಿನ್ನೋ ಚಾಲೆಂಜು ಕೂಡ 97,000 ಜನ ನೋಡಿದ್ದಾರೆ. 97,000 ಜನಕ್ಕೆ 4,800 ರೂಪಾಯಿ ಬಂದಿದೆ. ಸೊ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಾಗ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ. 1,01,000 ಇಲ್ಲಿ 97,000, ಅದಕ್ಕೆ 6,000, ಇದಕ್ಕೆ 4,800. ಅದು RPM ಒಂದೊಂದು ವಿಡಿಯೋಗೆ ಒಂದೊಂದು ಥರ ಚೇಂಜ್ ಆಗುತ್ತೆ ಗೈಸ್. ಏನಂದರೆ ಇದು ನಿಧಾನಕ್ಕೆ ಓಡಿರುತ್ತೆ. ನೋಡಿ ಈ ಗ್ರಾಫ್ ನೋಡಿ, ಈ ಗ್ರಾಫಲ್ಲಿ ಎಷ್ಟೈತೆ ನೋಡಿ. ಸ್ಟಾರ್ಟಿಂಗು ಒಂದಿನ 16 ಅವರ್ಸಲ್ಲಿ 35 ಓಡೈತೆ. 24 ಅವರ್ಸ್ಗೆ ಹೋಗೋಣ ಇರಿ. ಒಂದಿನ ಅಂದರೆ ಒಂದು ದಿನಕ್ಕೆ ಇದು ಓಡಿರೋದು
37,000 ಅಷ್ಟೇ. ಅದಾದ್ಮೇಲೆ ನಿಧಾನಕ್ಕೆ 1,97,000 ಆಗಿರೋದು ಇದು. ಇದೇನಾದ್ರು 24 hours ಅಲ್ಲೇ 1 ಲಕ್ಷ ಆಗಿದ್ರೆ ಈ ರೆವೆನ್ಯೂ ಜಾಸ್ತಿ ಹಿಂಗೆ ಈ ತರ ಡಿಫ್ರೆನ್ಸ್ ಆಗುತ್ತೆ ಗೈಸ್. ಜಾಸ್ತಿ ಬೇಗ ವಿಡಿಯೋ ಹೊಡೆದಷ್ಟು ಜಾಸ್ತಿ ರೆವೆನ್ಯೂ ಬರುತ್ತೆ, ನಿಧಾನಕ್ಕೆ ಹೊಡೆದಷ್ಟು ಕಮ್ಮಿ ಬರುತ್ತೆ. ಸೊ ನೆಕ್ಸ್ಟ್ ಯಾವ್ದು ಮಾಡಿದೆ ಉಂಡೆ ಕೋಳಿ ತಿಂದಾದ್ಮೇಲೆ ಅಂತಂದ್ರೆ ಗೈಸ್ ಇವಾಗ ಇಷ್ಟು ವಿಡಿಯೋಸ್ ಆಯ್ತಲ್ವಾ, ಇವಾಗ ರೀಸೆಂಟ್ ವಿಡಿಯೋ ತೋರಿಸೋದು. ರೀಸೆಂಟ್ ವಿಡಿಯೋ ಅಂದರೆ ಲಾಸ್ಟ್ ವಿಡಿಯೋ ಹಾಕಿರೋದು ಮುದ್ದೆ ತಿನ್ನೋ ಚಾಲೆಂಜ್. ಸೊ ಮುದ್ದೆ ತಿನ್ನೋ ಚಾಲೆಂಜ್ದು 61,000 ಜನ ನೋಡಿದ್ದಾರೆ ಗೈಸ್. 61,000 ಜನಕ್ಕೆ 3,500 ರೂಪಾಯಿ ಬಂದಿದೆ. ಒಂದೊಂದು ವಿಡಿಯೋಗೆ ಒಂದೊಂದು ಥರ ರೆವೆನ್ಯೂ ಜನರೇಟ್ ಆಗಿದೆ. ಸೊ ನಾನು 3 ತಿಂಗಳಾಗಿದೆ ಸ್ಟಾರ್ಟ್ ಮಾಡಿ. 3 ತಿಂಗಳಿಂದ ನಾನು ಇದುವರೆಗೂ ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಗೈಸ್. ಅದನ್ನು ಗೌತಮ್ ಚಾನಲಲ್ಲಿ ಮಂತ್ಲಿ ಎಷ್ಟು ಇನ್ಕಮ್ ಬರ್ತೈತೆ ಇವಾಗ ಅಂತ ನಿಮಗೆ ತೋರಿಸ್ತೀವಿ ಗೈಸ್. ಲಾಸ್ಟ್ 28 ಡೇಸಲ್ಲಿ 3.5 ಲಕ್ಷ ಜನ ನೋಡಿದ್ದಾರೆ. 18,234 ರೂಪಾಯಿ ಬಂದೈತೆ. ಅಂದರೆ ಇದು ಲಾಸ್ಟ್ 28 ಡೇಸ್ದು 28 ದಿನದಲ್ಲಿ 18,000 ಬಂದಿದೆ. ಅಂದರೆ ಈ ಮಂತೆ ಜಾಸ್ತಿ ಬಂದಿರೋದು. ಇವಾಗ ಹಂಗೆ ಗೈಸ್ ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟಾಗಿ ನೀವು ಕ್ಲೀನಾಗಿ ಮಾಡಿದ್ರೆ ವೀಡಿಯೋಸ್ನ ಒಂದು ಪಾಯಿಂಟ್ ಆದಮೇಲೆ ಇನ್ಕ್ರೀಸ್ ಆಗೇ ಆಗುತ್ತೆ. ವ್ಯೂಸ್ ಆಗಿರ್ಬೋದು, ರೆವೆನ್ಯೂ ಆಗಿರ್ಬೋದು. ಇಲ್ಲಿ ನೋಡಿ ಟೋಟಲ್ ಆಗಿ ಇವಾಗ ಗೌತಮ್ ಚಾನಲಲ್ಲಿ 10,337 ಜನ ಇದ್ದಾರೆ. ಏನಾದ್ರು ಹೇಳ್ತೀಯ ಗೌತಮ್ ಅವ್ರಿಗೆ? 10,000 ನನಗೆ ಸಬ್ಸ್ಕ್ರೈಬರ್ ಆಯ್ತಾರೆ ಇಷ್ಟು ಬೇಗ ಅಂತ ನಾನು ಅಂದ್ಕೊಂಡಿಲ್ಲ. ಈ ಪ್ರೀತಿ ತೋರಿಸಿರೋದಕ್ಕೆ ನನಗೆ ತುಂಬ ಧನ್ಯವಾದಗಳು. ಹಿಂಗೆ ಮುಂದೆ ತೋರಿಸ್ತಾರೆ, ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡ್ತಾ ಇರ್ತೀನಿ. 10,337 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇವಾಗ ಮೇನು ನೀವೆಲ್ಲರೂ ಕಾಯ್ತಿದ್ದದ್ದು ಏನಂತಂದರೆ ಮಂತ್ಲಿ ಎಷ್ಟು ರೆವೆನ್ಯೂ ಬಂದೈತೆ ಗೌತಮ್ಗೆ ಅಂತ, ಮತ್ತು ಫಸ್ಟು ಪೇಮೆಂಟ್ ಎಷ್ಟು ಬಂದೈತೆ ಅಂತ ನಾವು ಇವಾಗ ನಿಮಗೆ ಕ್ಲೀನಾಗಿ ತೋರಿಸ್ತೀವಿ ಬನ್ನಿ. ಇವಾಗ ಅನಾಲಿಟಿಕ್ಸಲ್ಲಿ ರೆವೆನ್ಯೂಗೆ ಹೋಗೋಣ. ರೆವೆನ್ಯೂ ಅಲ್ಲಿ ಇದು ಲಾಸ್ಟ್ 28 ಡೇಸ್ದು. ಈಗ ಮಂತ್ಲಿದಕ್ಕೆ ಹೋಗೋಣ ಬನ್ನಿ. ರೆಡಿನಾ ಗೌತಮ್? ರೆಡಿ. ಇಲ್ಲಿ ನೋಡಿ ಗೈಸ್, ಗೌತಮ್ ಚಾನಲಲ್ಲಿ ಮಂತ್ಲಿ ಎಷ್ಟು ರೆವೆನ್ಯೂ ಬಂದೈತೆ ಅಂತ ಇಲ್ಲಿ ತೋರಿಸುತ್ತೆ ನೋಡಿ. 3 ತಿಂಗಳು ಆಗಿರೋದು ಅವ್ನು ಸ್ಟಾರ್ಟ್ ಮಾಡಿ. ಡಿಸೆಂಬರಲ್ಲೂ ಹಾಕಿದ್ದ ಯಾವ್ದಾದ್ರು ವಿಡಿಯೋ ಗೌತಮ್. ಜಾನ್ವರಿಲಿ ನೋಡಿ ಫಸ್ಟು 1,584 ರೂಪಾಯಿ ಬಂದೈತೆ. ಜಾನ್ವರಿಲಿ 1,584 ರೂಪಾಯಿ ಬಂದಾದ್ಮೇಲೆ ಫೆಬ್ರವರಿಲಿ ಬಂದಿರೋ ಅಮೌಂಟು ನೋಡಿ 1,000ದಿಂದ ಡೈರೆಕ್ಟು 9,049 ರೂಪಾಯಿ ಬಂದೈತೆ. ಸೊ ಇವಾಗ ಜಾನ್ವರಿಲಿ 1,500 ರೂಪಾಯಿ ಬಂದಿದ್ರು ಅವ್ನಿಗೆ ಫಸ್ಟ್ ಪೇಮೆಂಟ್ ಬಂದಿರಲ್ಲ. ಯಾಕಂದ್ರೆ $100 ಕಂಪ್ಲೀಟ್ ಆಗಬೇಕು. ಯೂಟ್ಯೂಬ್ ಫಸ್ಟು ಪೇಮೆಂಟ್ನ ರಿಸೀವ್ ಮಾಡಬೇಕು ಅಂತಂದ್ರೆ $100 ಕಂಪ್ಲೀಟ್ ಆದರೆ ಮಾತ್ರ ನಿಮ್ಮ ಬ್ಯಾಂಕ್ ಅಕೌಂಟ್ ಬಂದೇ ಅವರು ತಲುಪುತ್ತೆ. ಇಲ್ಲ ಅಂತಂದರೆ 1,000 ಈ 5,000 ಈ ಥರ ಎಲ್ಲ ಅವರು ಹಾಕಲ್ಲ. ಇವಾಗ ಜಾನ್ವರಿ ಮತ್ತು ಫೆಬ್ರವರಿ ಎರಡೂ ಕ್ಯಾಲ್ಕುಲೇಟ್ ಮಾಡಿ 10,000 ಸಮಥಿಂಗ್ ಆಗುತ್ತೆ. ಜಾನ್ವರಿ ಪ್ಲಸ್ ಫೆಬ್ರವರಿ ಇನ್ಕಮ್ನ ಫೆಬ್ರವರಿಲಿ ಅವರು ಒಂದೇ ಸಲ ಹಾಕ್ತಾರೆ. ಮಾರ್ಚಲ್ಲಿ ಹಾಕಿದ್ದು. ಜಾನ್ವರಿ ಮತ್ತು ಫೆಬ್ರವರಿದು 2 ಇನ್ಕಮ್ನ ಸೇರಿಸಿ ಮಾರ್ಚಲ್ಲಿ ದುಡ್ಡು ಹಾಕ್ತಾರೆ. ಸೊ ಅವಾಗ ಫಸ್ಟ್ ಪೇಮೆಂಟ್ ಎಷ್ಟು? 10,800 ರೂಪಾಯಿ. 10,800 ರೂಪಾಯಿ ಗೌತಮ್ ಫಸ್ಟ್ ಇನ್ಕಮ್ಮು. ಇವಾಗ ಆನ್ ಗೋಯಿಂಗ್ ಮಾರ್ಚ್ ನೋಡಿ 10,000 ಇತ್ತಲ್ವಾ, ಫೆಬ್ರವರಿ ನೋಡಿ 9,000 ಇತ್ತಲ್ವಾ, ಮಾರ್ಚಲ್ಲಿ ನೋಡಿ ಆಲ್ರೆಡಿ ಆನ್ ಗೋವಿಂಗು 17,000 ಆಗೈತೆ. ಇನ್ನೂ ಇನ್ಕ್ರೀಸ್ ಆಗುತ್ತೆ. ಇದು ಮಾರ್ಚ್ದು ಸೇರಿಸಿ ಏಪ್ರಿಲ್ ಎಂಡಿಂಗಲ್ಲಿ ಅಮೌಂಟ್ ಆಗುತ್ತೆ. ಸೊ ಏಪ್ರಿಲಲ್ಲೂ ಏನು ವಿಡಿಯೋ ಮಾಡ್ಕೋತೀನಿ ಎಲ್ಲ ಇದಾಗ್ಬಿಟ್ಟು ಇನ್ನೂ ಜನರೇಟ್ ಆಗುತ್ತೆ. ಯೂಟ್ಯೂಬಲ್ಲಿ ಏನಂದ್ರೆ ಗೈಸ್, ಫೆಬ್ರವರಿ ಇನ್ಕಮ್ನ ನಮಗೆ ಮಾರ್ಚಲ್ಲಿ ಕೊಡ್ತಾರೆ, ಮಾರ್ಚ್ ಇನ್ಕಮ್ನ ನಮಗೆ ಏಪ್ರಿಲಲ್ಲಿ ಕೊಡ್ತಾರೆ. ಈ ಥರ 1 ಮಂತ್ ಆದ್ಮೇಲೆ ಕೊಡ್ತಾರೆ. ಸೊ ಇವಾಗ ಮಂತ್ ಎಂಡು 22 ಇಂದ 26ವರೆಗೂ ನಿಮ್ಗೆ ಯಾವಾಗಾದ್ರೂ ಪೇಮೆಂಟ್ ಆಗ್ಬೋದು. ಗೌತಮ್ದು ಫಸ್ಟು ಪೇಮೆಂಟು 10,800 ರೂಪಾಯಿ. ಗೈಸ್ ಇದೇ ಥರ ಸಪೋರ್ಟ್ ಮಾಡ್ತಾರೆ. ನಾನು ಯೂಟ್ಯೂಬ್ ಮಾಡ್ತಾ ಇರೋದು ದುಡ್ಡುಗೋಸ್ಕರ ಅಲ್ಲ, ನಿಮ್ಮ ಪ್ರೀತಿಗೋಸ್ಕರ. ನಾನು ಯೂಟ್ಯೂಬ್ನ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಇದೇ ಥರ ನಿಮಗೆ ಒಳ್ಳೊಳ್ಳೆ ವೀಡಿಯೋಸು, ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀನಿ. ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.